ಈಗ ಮೆದುಳು ಅಂದರೆ ಏನು ಅಂತ ತಿಳ್ಕೊಂಬಿಟ್ರಿ, ಮನಸ್ಸು ಅಂದರೆ ಏನು ಅಂತ ತಿಳ್ಕೊಂಬಿಟ್ರಿ. ವಾಟ್ ಈಸ್ ದ ಕೋಆರ್ಡಿನೇಷನ್ ಬಿಟ್ವೀನ್ ಮನಸ್ಸು ಅಂಡ್ ಮೆದುಳು? ಮನಸ್ಸು ಮೆದುಳು ಹೇಗೆ ಸೇರಿಕೊಂಡು ಕೆಲಸ ಮಾಡುತ್ತೆ? ಮನಸ್ಸಿಲ್ಲ ಅಂದರೆ ಮೆದುಳು ಕೆಲಸ ಮಾಡೋದಿಲ್ವಾ? ಮೆದುಳಿಲ್ಲ ಅಂದರೆ ಮನಸ್ಸು ಕೆಲಸ ಮಾಡುತ್ತಾ? ಇದಕ್ಕೆ ಉತ್ತರ ಬೇಕು ನಿಮಗೆ. ಡಾಕ್ಟರ್ಗಳ ಹತ್ರ ಹೋದರೆ ಮನಸ್ಸಿಗೆ ಔಷಧಿ ಕೊಡಲ್ಲ. ಯಾಕೆ? ಮನಸ್ಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಡಾಕ್ಟ್ರಿಗೆ. ಅವನಿಗೆ ಗೊತ್ತಿರೋದು ಮೆದುಳಲ್ಲಿ ಕೆಲಸ ಮಾಡುತ್ತೆ ಅಂತ ಗೊತ್ತು. ಮೆದುಳಿಗೆ ಔಷಧಿ ಕೊಟ್ಬಿಟ್ಟ. ಮೆದುಳು ಅಂದರೆ ಏನು? ಇಟ್ ಈಸ್ ಎ ಸ್ಟೇಜ್. ಆ ಸ್ಟೇಜ್ ಮೇಲೆ ಆಟ ಆಡೋ ಮನುಷ್ಯನಿಗೆ ಔಷಧಿ ಕೊಡೆಯ ಅಂದರೆ ಸ್ಟೇಜ್ಗೆ ಔಷಧಿ ಕೊಟ್ರೆ ಹೆಂಗೆ ಸರಿಯಾಗತ್ತೆ ಡಿಪ್ರೆಷನ್ನು? ಸ್ಟೇಜೇ ಬೇರೆ, ಮನಸ್ಸೇ ಬೇರೆ. ಮನಸ್ಸಿಗೂ ಸ್ಟೇಜ್ಗೂ ಇಂಟ್ರಾಕ್ಷನ್ ಹೇಗಿದೆ ಹಾಗೆ ಅಂದರೆ, ಈಗ ಮೆದುಳು ಬಗ್ಗೆ ತಿಳ್ಕೋಬೇಕು ನಾವು. ಫಸ್ಟು ಮೆದುಳಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಇನ್ನೊಂದು ಪಾರ್ಟು. ಮೆದುಳು ಎಷ್ಟು ಮೆದುಳು ಇದೆ ನಿಮಗೆ? ಒಂದು ಮೆದುಳು ಎರಡು ಭಾಗವಾಗಿದೆ, 2 ಹೆಮಿಸ್ಫೈರ್, ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್. ಯಾತಕ್ಕೆ ಎರಡ ಕೊಟ್ಟಿದ್ದಾನ ನೋಡಿದ್ರ? ತಿರುಗಿ ಇನ್ನೊಂದು ಪ್ರಶ್ನೆ ಬಂತು. ಪ್ರಶ್ನೆಯಲ್ಲೇ ಉತ್ತರ ಇದೆ. ಪ್ರಶ್ನೆ ಕೇಳಕ್ಕೆ ಗೊತ್ತಾಗಬೇಕು. ಯಾರಿಗೆ ಪ್ರಶ್ನೆ, ಈ ಮಕ್ಕಳು ನೋಡಿ ಏನು ಗೊತ್ತಿರಲ್ಲ, ನಮಗೆ ಗೊತ್ತಿರೋ 4 ಜನ ಗ್ರಹಿಸ್ಬಿಡುತ್ತೆ ಮಕ್ಕಳು. ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ. ಹಾಗೆ ನೀವು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ, ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ. ಎರಡು ಮೆದುಳು ಯಾತಕ್ಕೆ? ಬಲಭಾಗ ಎಡಭಾಗ. ಎಡಭಾಗದ ಮೆದುಳು ಪಂಚ ಇಂದ್ರಿಯಗಳ ಜೊತೆ ಸೇರ್ಕೊಂಡಿದೆ. ಪಂಚ ಇಂದ್ರಿಯಗಳು ಲೋಕದ ಜೊತೆ ಸೇರ್ಕೊಂಡಿದೆ. ಅಡಿಗೆ ಮನೆಗೂ ಬಚ್ಚಲ ಮನೆಗೂ ಕನೆಕ್ಷನ್ ಇಲ್ಲ. ಅಡಿಗೆ ಮನೆ ಇಲ್ಲ ಅಂದರೆ ಅಡಿಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಬಚ್ಚಲ ಮನೆ ಇಲ್ಲ ಅಂದರೆ ಸ್ನಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಬೆಡ್ರೂಮ್ ಇಲ್ಲ ಅಂದರೆ ನಿದ್ರೆ ಮಾಡೋಕ್ಕೆ ಸಾಧ್ಯವಿಲ್ಲ. ಹಂಗೆ ಬಲಭಾಗ ಎಡಭಾಗ ಇದೊಂದು ಕೆಲಸ ಮಾಡುತ್ತೆ, ಅದೊಂದು ಕೆಲಸ ಮಾಡುತ್ತೆ. ಇದಿಲ್ಲ ಅಂದರೆ ಅದಿಲ್ಲ, ಅದಿಲ್ಲ ಅಂದರೆ ಇದಿಲ್ಲ. ಕಣ್ಣು ಮೂಗು ಬಾಯಿ ಕಿವಿ ಹೊರಲೋಕದಲ್ಲಿ ಪ್ರಪಂಚದಲ್ಲಿ ಮನಸ್ಸನ್ನು ಹಾಕಿದಾಗ ಅಲ್ಲಿ ಬರುವ ಸಿಗ್ನಲ್ಗಳು. ಅತಿ ರೂಪ ಲಾವಣ್ಯ ಸುಂದರಿ ರತ್ನೆಯಲ್ಲಿ ಹೋಗ್ತಾ ಇದ್ದಾರೆ. 80 ವಯಸ್ಸು ಮುದುಕ ತಿರುಗಿ ನೋಡ್ತಾನ ಅವಳು. ಆಹಾ, ಏನ್ ಚೆನ್ನಾಗಿದ್ದಾಳಪ್ಪ, ಭಗವಂತನ ಸೃಷ್ಟಿ, ಏನು ಮಾಯೆ. ಒಂದು ಸೆಕೆಂಡ್ ನಿಂತು ಅನುಭವಿಸ್ತಾನ, ಹೆಂಗಸನ್ನು ನೋಡ್ತಾನ. ಯಾಕೆ? ಕಣ್ಣಿಗೆ ಇನ್ನೂ ರಮ್ಯವಾದ ದೃಶ್ಯ. ಒಂದು ಸಿಗ್ನಲ್ ಅನ್ನು ಕೊಡತ್ತೆ. 80 ವಯಸ್ಸು ಮುದುಕ ಆದ್ರೂ ಕೂಡ ಪರವಾಗಿಲ್ಲ ಹೋಗಯ್ಯ, ಮೆತ್ತಗೆ ಹೋಗಿ ಮುಟ್ಟವಳ್ಳ, ತಬ್ಗೊಳಯ್ಯ ಹೇಳತ್ತೆ ಮನಸ್ಸು. ತಬ್ಗೊಳ ಸಾಧ್ಯವೇ? ಬುದ್ಧಿ ಕೆಲಸ ಮಾಡುತ್ತೆ. ಮಗನೇ, ಅಪ್ಪಿ ತಪ್ಪಿ ಮುಟ್ಟಿದಿ ಪಬ್ಲಿಕ್ ಜಾಗ, ಧರ್ಮ ಇಟ್ಬಿಡುತ್ತೆ, ನಿಂಗೆ ಬೊಯ್ಯತ್ತೆ, ಹೆದರಿಸುತ್ತೆ. ಎಷ್ಟು ನಡೆಯುತ್ತೆ ನೋಡಿ. ಒಂದು ಸುಮ್ಮನೆ ಏನೋ ಹೇಳ್ತೀವಿ, ಸೂಪರ್ ಕಂಪ್ಯೂಟರ್ನ ಜಾಸ್ತಿ ಕೆಲಸಗಳನ್ನು ನಮ್ಮ ಮೆದುಳು ಮಾಡುತ್ತೆ, ಮನಸ್ಸು ಮಾಡುತ್ತೆ. ಸೊ ಒಂದು ಸಿಗ್ನಲ್ ಅನ್ನ ತರುತ್ತೆ, ತಂದು ಎಡಭಾಗದ ಮೆದುಳಿಗೆ ಕೊಡುತ್ತೆ. ಎಡಭಾಗದ ಮೆದುಳು ಅನಲೈಸ್ ಮಾಡುತ್ತೆ. ಏನು ಬಂದಿದೆ ಸಿಗ್ನಲ್? ಇದು ಬೋಂಡಾನ, ನಿಪ್ಪಟ್ಟ, ಮಸಾಲೆನ, ಬೇಳೆನ, ಉಪ್ಪಿಟ್ಟ, ಹುಡುಗಿನ ಎಲ್ಲ ನೋಡುತ್ತದು. ಅನಲೈಸ್ ಮಾಡಿ ಏನಕ್ಕೆ ಬಂತು? 80 ವಯಸ್ಸು ಮುದುಕ, ಇವನಿಗೆ ಆಸೆ ಬಂದಿದೆ ಹೇಳತ್ತೆ. ಬಂದಿದ ತಕ್ಷಣ ಕೆಲಸ ನಡೆಯಲ್ಲ. ಅದು ಬಲಭಾಗಕ್ಕೆ ಕಳಿಸುತ್ತೆ ಸಿಗ್ನಲ್ ಅನ್ನ. ಬಲಭಾಗ ತಿರುಗಿ ಅನಲೈಸ್ ಮಾಡುತ್ತೆ. ಏನ್ ಮಾಡುತ್ತೆ ನೋಡಿ? ಬಲಭಾಗಕ್ಕೆ ಬರಬೇಕು. ಎಡಭಾಗದ ಮೆದುಳು ಕೆಲಸ ಗೊತ್ತಾಗೋಯ್ತು.